ಉದ್ಯೋಗಪತಿ ಆಗ್ಲಿ, ಕೋಟ್ಯಾಧೀಶ ಆಗ್ಲಿ, ತಾಯಿಗೆ ತಾಯಿ ಅನ್ನಬೇಕು, ತಂದೆಗೆ ತಂದೆ ಅನ್ನಬೇಕು, ಗುರು ಹಿರಿಯರಿಗೆ ಬೆಲೆ ಕೊಡಬೇಕು. ತನ್ನೂರಿನ ಬಗ್ಗೆ, ತನ್ನ ಧರ್ಮದ ಬಗ್ಗೆ, ತನ್ನ ದೇಶದ ಬಗ್ಗೆ ಅತ್ಯಂತ ಅಭಿಮಾನವನ್ನು ಹೊಂದಿರತಕ್ಕಂತ ಮಕ್ಕಳು ಹಿಂಗ ನೀವು ತಯಾರ ಮಾಡಿದ್ರಿ ಅಂತಂದ್ರ ಆ ಮಕ್ಕಳು ನಿಜವಾಗಿ ನಮ್ಮ ಭಾರತ ದೇಶದ ಭವಿಷ್ಯವಾಗಿ ಹೊರಹೊಮ್ಮುತ್ತಾರೆ. ಮಕ್ಕಳಿಗೆ ಆಸ್ತಿ ಮಾಡಿ ಇಡಬೇಡ್ರಿ, ಮಕ್ಕಳನ್ನೇ ಆಸ್ತಿ ಮಾಡ್ರಿ ಅಂದಾಗ ನಿಮ್ಮ ಮನೆತನದ ಕೀರ್ತಿ, ಅದು ನಿಮ್ಮ ಮನೆತನದ ಕೀರ್ತಿ. ಕಲ್ಯಾಣದೊಳಗೂ ಕೂಡ ಒಬ್ಬ ಕಳ್ಳ, ಆತನ ಕಾಯಕವೇ ಕಳ್ಳತನ ಮಾಡುವುದು. ಆ ಕಳ್ಳನ ಹೆಸರು ಕನ್ನದ ಬೊಮ್ಮಯ್ಯ. ಕೇಳ್ರಿ ತಂಗಿ, ಏವ ಸ್ವಲ್ಪ ನನ್ನ ಕಡೆ ಒಂದಿಟ್ಟು ನೋಡ್ರಿವ, ಬಹಳ ಚಂದದ ಕೇಳ್ರಿ ಬಸವ ಪುರಾಣ. ಅತ್ತಾಗಿತ್ತಾಗ ನೋಡಕ್ ಹೋಗ್ಬೇಡ್ರಿ, ಮನಸ್ಸು ಹರಸಾಕ್ ಹೋಗ್ಬೇಡ್ರಿ. ಯಾಕ ಇದು ಬಸವ ಪುರಾಣ, ಇದು ಹೆಂಗದ ಅಂತಂದ್ರ ಅದು ಹೇಳಕ್ ಬರೋದಿಲ್ಲವ, ಅಷ್ಟ ಆನಂದ ಅದ ಇದ್ರೊಳಗ. ತಂದಿ ನೋಡೇ ನೋಡ್ತಾನ, ಮಗ ಬಹಳ ಕುಡಿತಾನ. ಒಂದು ಬಿಟ್ಟು 108 ಸಲ ಹೇಳ್ದ, ತಮ್ಮ ಕುಡಿಬೇಡೋ, ಆರೋಗ್ಯ ಹಾಳಾಗ್ತದೋ, ಕುಡಿಬೇಡೋ. ಒಂದು ದಿವ್ಸ ಮಗ ಅಂತಾನ, ಯಪ್ಪ ನೀ ಭಾಳ ಹೇಳಕತ್ತಿದ್ದಿ ಕುಡಿಬೇಡ ಅಂತ. ನೀ ಎಷ್ಟಾಗ್ಲಿ ನಾನು ಹಡ್ದಾಮದಿ ಬೆಳೆಸ್ದಾಮದಿ, ನೀ ನನ್ನ ಸಲುವಾಗಿ ಇಷ್ಟೆಲ್ಲ ಮಾಡಿ ನಿನ್ನ ಮಾತು ಕೇಳ್ತೀನಿ. ಕುಡಿಬಾರ್ದು ಹೌದಲ್ಲ, ನಾ ಬಿಡ್ತೀನಿ, ಆದ್ರೆ ನಂದೊಂದು ಮಾತು ನೀ ಕೇಳಬೇಕು. ನನ್ನ ಮಗ ಒಂದು ಮಾತು ಕೇಳಿದ್ರೆ ಅವ ಕುಡಿಯೋದು ಬಿಡ್ತಾನ ಅಂದ ಕೂಡ್ಲೇನೆ ಪಾಪ ಈ ಮುದುಕ ಬಹಳ ಖುಷಿಯಾಗಿ, ಏ ತಮ್ಮ ನೀನು ಒಂದು ಮಾತಲ್ಲ, ನೀ ಕುಡಿಯೋದು ಬಿಡುವುದಿತ್ತು ಅಂತಂದ್ರೆ 100 ಮಾತಾದ್ರೂ ಕೂಡ ಕೇಳ್ತೀನಿ, ಏನು ಹೇಳು. ಏನು ಇಲ್ಲ, ನಂದು ಒಂದು ಮಾತ. ಇದೊಂದು ಬಾಟ್ಲಿ ಏನದ ಅಲ್ಲ, ಇದೊಂದು ಬಾಟ್ಲಿ ನೀ ಕುಡಿಯಪ್ಪ. ಇದೊಂದು ಬಾಟ್ಲಿ ಕುಡಿದ ಬಳಕ ಹೇಳು, ಕುಡಿಬೇಡ ಅಂತ. ಅವಾಗ ನಾನು ಕುಡಿಯುವುದು ಬಿಡ್ತೀನಿ. ನನ್ನ ಮಗ ಇದೊಂದು ಬಾಟ್ಲಿ ನಾ ಕುಡಿಯೋದ್ರಿಂದ ಕುಡಿಯೋದು ಬಿಡ್ತಾನ ಅಂದ ಬಳಕ ಬಹಳ ಚಲೋ ಅಲ್ಲ, ನನ್ನ ಮಗ ಆ ಚಟದಿಂದ ಮುಕ್ತ ಆಗ್ತಾನಂತ ತಿಳ್ಕೊಂಡು, ತಾರೋ ಮಗ ಅಂತ ತಿಳ್ಕೊಂಡು ಮಗನ ಕೈಯಿಂದ ಆ ಬಾಟ್ಲಿ ತಗೊಂಡು ಗಟಗಟ ಅಂತ ಕುಡ್ದ ಬಿಟ್ಟ ಅಪ್ಪ. ಯಾವಾಗ ಅಪ್ಪ ಒಂದು ಬಾಟ್ಲಿ ಕುಡ್ದ, ಮಗ ಅಂತಾನ, ಯಪ್ಪ ಮತ್ ನಾ ಕುಡಿಲ್ಯೋ ಏನು ಕುಡಿಯೋದು ಬಿಡ್ಲ್ಯೋ? ಏನ್ ಅನ್ಬೇಕು ಅವ್ರ ಅಪ್ಪ, ಮಗನ ನೀ ಕುಡ್ದರ ಕುಡಿ, ಬಿಟ್ಟರ ಬಿಡು, ನನಗೆ ಇನ್ನೊಂದು ಬಾಟ್ಲಿ ತಂದು ಕೊಡು. ಅದು ಒಂದು ನಶೆ. ಅದು ಕುಡಿಯೋದು ನೀವು ಕಲ್ತ್ರಿ ಅಂತಂದ್ರೆ ಅದು ನಿಮ್ಮನ್ನು ಬಿಡುವುದೇ ಇಲ್ಲ. ಎಲ್ಲಿ ತನಕ ಬಿಡುವುದಿಲ್ಲ, ನಿಮ್ಮನ್ನು ಹಾಳು ಮಾಡೋ ತನಕ ಬಿಡುವುದಿಲ್ಲ. ಈ ಬಸವ ಪುರಾಣ ಅನ್ನೋದೇನೈತಲ್ಲ ತಂಗಿ, ಇದನ್ನು ಒಂದು ನಶೆ ಆದ. ಶ್ರದ್ಧೆಯಿಂದ ಕೇಳ್ರಿ, ಇದು ಒಂದು ನಶೆ ಆದ. ಅದು ಕುಡಿದ್ರ ನಿಮ್ಮನ್ನ, ನಿಮ್ಮ ಮನೆತನವನ್ನ ಹಾಳು ಮಾಡಿ ಬಿಡ್ತದ. ಬಸವ ಪುರಾಣ ಎಂತಕ್ಕಂತ ರಸಾಮೃತ ಅದು ಎಷ್ಟು ಪವಿತ್ರ ಅದ ಅಂತಂದ್ರ, ಶ್ರದ್ಧೆಯಿಂದ ಕೇಳಿದ್ರಿ ಅಂತಂದ್ರ ನಿಮ್ಮನ್ನ ಉದ್ಧಾರ ಮಾಡೇ ಕೈ ಬಿಡ್ತದ, ನಿಮ್ಮನ್ನ ಉದ್ಧಾರ ಮಾಡೇ ಕೈ ಬಿಡ್ತದ ತಂಗಿ. ಅದಕ್ಕೆ ಲಕ್ಷ್ಯ ಕೊಟ್ಟು ಕೇಳ್ರಿವ, ಲಕ್ಷ್ಯ ಕೊಟ್ಟು ಕೇಳ್ರಿ. ಬಸವ ಕಲ್ಯಾಣದೊಳಗ ಕಳ್ಳರ ಹಾವಳಿ ಹೆಚ್ಚಾಯಿತು. ಎಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗ್ತದ, ಎಲ್ಲಿ ಸಂಪತ್ತು ಇರ್ತದ ಅಲ್ಲಿ ಹಾವಳಿ ಹೆಚ್ಚಾಗ್ತದ. ಬಸವ ಕಲ್ಯಾಣದೊಳಗ ಪ್ರತಿಯೊಬ್ಬರು ಕೂಡ ದುಡಿಯಾಕತ್ರು ಸಂಪತ್ತಿನ ಬಗೆ ಆ ಕಲ್ಯಾಣದೊಳಗ ಬರಾಕತ್ತು. ಕಳ್ಳರು ಕೂಡ ಹೆಚ್ಚಾದ್ರು. ಅಲ್ಲಿ ಒಬ್ಬ ಕಳ್ಳಿದ್ದ, ಆತನ ಹೆಸರು ಬೊಮ್ಮಯ್ಯ. ಆತನ ಕಾಯಕವೇ ಕಳತನ ಮಾಡುದ ಅವನ ಕಾಯಕ. ನೋಡ್ರಿ ಹೆಂಗೈತಿದು, ಕಳತನ ಮಾಡುದ ಬೊಮ್ಮಯ್ಯನ ಕಾಯಕ. ಆದ್ರೆ ಏನು ವಿಶೇಷ ಅಂತಂದ್ರ, ಎಂಥವ್ರ ಮನೆಯಾಗ ಕದೀತಿದ್ದ. ನಾಳೆ ನನ್ನ ಮಕ್ಕಳಿಗಾಗ್ಲಿ, ಮೊಮ್ಮಕ್ಕಳಿಗಾಗ್ಲಿ, ಮರ್ಮಕ್ಕಳಿಗಾಗ್ಲಿ ಅಂತ ತಿಳ್ಕೊಂಡು ಏನು ದುಡ್ಡು ಕೂಡಿಡ್ತಿದ್ರಲ್ಲ, ದಾನ ಧರ್ಮ ಮಾಡ್ಲಾರ್ದೆ, ಜಿಪುಣತನ ಮಾಡಿ ದಾನ ಧರ್ಮ ಮಾಡ್ಲಾರ್ದೆ, ಬಡವ ಬಗ್ಗರಿಗೆ ಒಂದಿಟ್ಟು ಸಹಾಯ ಸಹಕಾರ ಮಾಡದೆ ಏನು ಕದ್ದು ಗಂಟು ಮುಚ್ಚಿಡ್ತಿದ್ರಲ್ಲ, ಅಂಥವ್ರ ಮನೆಗೆ ಹೋಗ್ತಿದ್ದ. ಹೆಂಗ್ ಹೋಗ್ತಿದ್ದ? ಮೊದಲ ಹೇಳ್ತಿದ್ದ, ನಿಮ್ ಮನೆಗೆ ಕಳ್ತನಕ್ಕೆ ಬರ್ತೀನಿ ನೋಡ್ನ. ಹೇಳಿ ಕೇಳಿ ಕಳ್ತನ ಮಾಡ್ತಿದ್ದ ಕನ್ನದ ಬೊಮ್ಮಯ್ಯ. ಒಂದು ದಿವಸ ಏನಾಗೈತಿ ಅಂತಂತಂದ್ರ, ಕಲ್ಯಾಣದೊಳಗ
ಬರ್ತಕ್ಕಂಥ ಸಮಯದೊಳಗ ಒಂದು 8-10 ಮಂದಿ ಜಂಗಮರ ಹೆಂಡು ಎದುರಿಗೆ ಬರ್ತಾರೆ. ಅವರು ಕನ್ನದ ಬೊಮ್ಮಯ್ಯನನ್ನು ನೋಡಿ, ಏ ಬೊಮ್ಮಯ್ಯ, ಇವತ್ತ ನಾವೆಲ್ಲರೂ ಕೂಡಿ ನಿಮ್ಗೆ ಏನು ಹೇಳ್ತೀವಿ ಅಂತಂದ್ರೆ, ನಾಳೆ ದಿವಸ ನಿನ್ನ ಮನೆಗೆ ನಾವು ಭಿನ್ನ ಹಾಕಿ ಬರ್ತೀವಿ ನಾವೆಲ್ಲರೂ ಕೂಡಿ. ನೀ ಎಲ್ಲರಿಗೂ ಕೂಡ ಪಂಚಪಕ್ವನ್ನ ತಯಾರು ಮಾಡಿಸ್ಬೇಕು ನೋಡು ಅಂತ ಜಂಗಮರು ಯಾರಿಗೆ ಹೇಳಿದ್ರು? ಕನ್ನದ ಬೊಮ್ಮಯ್ಯನವ್ರಿಗೆ ಹೇಳಿದ್ರು. ಏನಂತ? ಬೊಮ್ಮಯ್ಯ, ನಾಳೆ ನಾವೆಲ್ಲರೂ ಕೂಡಿ ನಿನ್ನ ಮನೆಗೆ ಭಿನ್ನ ಹಾಕಿ ಬರ್ತೀವಿ, ಪ್ರಸಾದಕ್ಕೆ ಬರ್ತೀವಿ, ಅದಕ್ಕೆ ನೀ ಎಲ್ಲ ಪೂಜಾ ಪ್ರಸಾದದ್ದು ತಯಾರು ಮಾಡು ಅಂತ ತಿಳ್ಕೊಂಡು ಕನ್ನದ ಬೊಮ್ಮಯ್ಯನವರಿಗೆ ಆ ಜಂಗಮರು ಹೇಳಿದ್ರು. ಆಯ್ತು ಅಂತ ತಿಳ್ಕೊಂಡು ಅವರಿಗೆ ನಮಸ್ಕಾರ ಮಾಡಿ ಕಳಿಸ್ದ ಕನ್ನದ ಬೊಮ್ಮಯ್ಯ. ವಿಚಾರ ಮಾಡ್ಕೊಂತ ಬರಾಕತ್ತನ, ಒಬ್ರಲ್ಲ ಇಬ್ರಲ್ಲ 10-15 ಮಂದಿ ಜಂಗಮರು ನಾಳೆ ಪ್ರಸಾದಕ್ಕೆ ಬರ್ತೀನಿ ಅಂದಾರ. ಅದು ಹೆಂಗ? ಪಂಚಪಕ್ವಾನ್ನಗಳನ್ನ ಮಾಡಿಡು ಅಂತ ಹೇಳಂದಾರ. ಸಾಕಷ್ಟು ಹಣ ಬೇಕಾಗ್ತದ, ಹೆಂಗ್ ಮಾಡ್ಬೇಕು? ಮನ್ಯಾಗ ನೋಡಿದ್ರೆ ಏನು ಇಲ್ಲ, ಯಾರ ಮನೆ ಕನ್ನ ಹಾಕಬೇಕು, ಯಾರ ಮನ್ಯಾಗ ನನಗೆ ಹೆಚ್ಚಿಗೆ ಒಂದಿಟ್ಟು ಸಂಪತ್ತು ಸಿಗ್ತದ ಅಂತ ಹೇಳಿ ವಿಚಾರ ಮಾಡ್ಕೊಂತ ಬರ್ತಕ್ಕಂತ ಸಮಯದೊಳಗ ಎದುರು ಯಾರು ಭೇಟಿ ಆದ್ರು ಅಂತಂದ್ರ ಭಕ್ತಿ ಭಾಂಡಾರಿ ಬಸವಣ್ಣ. ಆ ಬಿಳಿ ಕುದುರೆ ಮ್ಯಾಲ ಕುಂತು ಬಸವಣ್ಣನವರು ಆ ಕೈಯಾಗ ಹಿಂಗ ಲಗಾಮ ಹಿಡ್ಕೊಂಡು ಹಿಂಗ ಬರ್ತಾ ಇದ್ರ ಏನದು ಸಾಕ್ಷಾತ್ ಪರಮಾತ್ಮನೇ ಬರಾಕತ್ತಾನೇನೋ ಅನ್ನುವಂಗ ಕಾಣಬೇಕು. ತಲೆಯ ಮೇಲೆ ಆ ವಜ್ರ ಖಚಿತವಾಗಿರ್ತಕ್ಕಂಥ ಕಿರೀಟ, ಆ ರಾಜ ಪೋಷಾಕುಗಳು, ಹಣಿ ಮ್ಯಾಲ ವಿಭೂತಿ, ಕೊರಳಾಗ ಲಿಂಗ, ರುದ್ರಾಕ್ಷಿ, ಯಾವಾಗಲೂ ಕೂಡ ನಗನಗತಾ ಇರ್ತಕ್ಕಂಥ ಹಸನ್ಮುಖ. ನೋಡಿದವ್ರು ಹಂಗ ಕೈ ಮುಗಿಬೇಕು, ಯಪ್ಪಾ ಬಸವಣ್ಣ ಅನ್ಬೇಕು. ಯಾವಾಗ ಭಕ್ತಿ ಭಾಂಡಾರಿ ಬಸವಣ್ಣನವರ ಎದುರಿಗೆ ಬಂದ್ರು, ಅವಾಗ ಕನ್ನದ ಬೊಮ್ಮಯ್ಯನಿಗೆ ಬಹಳ ಖುಷಿಯಾತು. ಕೈ ಜೋಡಿಸಿ, ಯಪ್ಪಾ ಭಕ್ತಿ ಭಾಂಡಾರಿ ಶರಣಾರ್ಥಿ. ಬೊಮ್ಮಯ್ಯನವರ ತಮಗೂ ಶರಣಾರ್ಥಿ. ಯಪ್ಪ ಸ್ವಲ್ಪ ನಿಲ್ರಿ ಅಂದ ಕೂಡಲೇ ಕುದುರೆ ನಿಲ್ಸಿದ್ರು. ಯಪ್ಪಾ ಬಸವಣ್ಣ, ಇವತ್ತ ಹಾದ್ಯಾಗ ಬರ್ತಕ್ಕಂತ ಸಮಯದೊಳಗ ಒಂದು 10-15 ಜನ ಜಂಗಮರು ನಾಳೆಗೆ ನಮ್ಮ ಮನೆಗೆ ಭಿನ್ನಾಕ್ ಬರ್ತೀನಿ ಅಂದಾರ, ದಾಸೋಹಕ್ಕೆ ಬರ್ತೀನಿ ಅಂದಾರ. ಮನ್ಯಾಗ ನೋಡಿದ್ರ ಏನು ಇಲ್ಲ. ಅದಕ್ಕೆ ನಾನು ಯಾರ ಮನೆ ಕಳತನ ಮಾಡಬೇಕು ಅಂತ ವಿಚಾರ ಮಾಡ್ಕೊಂತ ಬರಾಕತ್ತಿದ್ದೆ, ನೀವೇ ಕಂಡ್ರಿ. ಅದಕ್ಕೆ ನೀವು ನನಗೊಂದು ಸಹಾಯ ಮಾಡ್ಬೇಕ್ರಿ ಭಕ್ತಿ ಭಾಂಡಾರಿ. ಏನ್ ಹೇಳ್ರಿ ಬೊಮ್ಮಯ್ಯನವರ, ಸಹಾಯ ಮಾಡ್ತೀನಿ. ಏನು ಇಲ್ಲ, ರಾಜ್ಯದ ಬೊಕ್ಕಸ ಏನೈತಲ್ಲ, ಆ ರಾಜ್ಯದ ಬೊಕ್ಕಸಕ್ಕ ನಾ ಕನ್ನ ಹಾಕ್ಬೇಕಂತ ಮಾಡೀನಿ. ನೋಡ್ರಿ ಎಷ್ಟು ಧೈರ್ಯ ಇರ್ಬೇಕು ಕನ್ನದ ಬೊಮ್ಮಯ್ಯಗೆ. ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಭಕ್ತಿ ಭಾಂಡಾರಿ ಬಸವಣ್ಣನಿಗೆ ಕೇಳ್ತಾ ಇದ್ದಾನ ಕನ್ನದ ಬೊಮ್ಮಯ್ಯ, ನಿಮ್ಮ ರಾಜ್ಯದ ಬೊಕ್ಕಸ ಎಲ್ಲಿ ಅದ? ಆ ಬೊಕ್ಕಸಕ್ಕ ನಾ ಕನ್ನ ಹಾಕ್ಬೇಕು. ಆ ಬೊಕ್ಕಸ ನಾ ಹೊಡಿಬೇಕಾಗಿತ್ತು ಅಂತಂದ್ರ ಯಾವ ಮಾರ್ಗವಾಗಿ ಹೋದ್ರ ನನಗೆ ರಾಜ್ಯದ ಬೊಕ್ಕಸ ಸಿಗುತ್ತದ ಅಂತ ತಿಳ್ಕೊಂಡು ಕನ್ನದ ಬೊಮ್ಮಯ್ಯ ಭಕ್ತಿ ಭಾಂಡಾರಿಗೆ ಕೇಳಿದ ತಕ್ಷಣ ಆವಾಗ ಮುಗುಳ್ನಗ್ತಾರಂತ ಬಸವಣ್ಣವರು. ಯಾಕ? ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿಗೆ ಕಳ್ಳತನ ಮಾಡ್ತಕ್ಕಂಥ ಒಬ್ಬ ಶರಣ ಹೆಂಗ ಕಳ್ಳತನ ಮಾಡಬೇಕು, ಎಲ್ಲಿ ಹೊಡಿಬೇಕು ಅಂತ ತಿಳ್ಕೊಂಡು ಕೇಳಕತ್ತಾನ. ಆಯ್ತು, ಯಾಕ ಕನ್ನದ ಬೊಮ್ಮಯ್ಯ ಸಾಮಾನ್ಯ ಅಲ್ಲ. ಎಲ್ಲಿ ಅಪಾರವಾಗಿರ್ತಕ್ಕಂಥ ಸಂಪತ್ತು ಕೂಡಿ ಇಡ್ತಾರ, ಕೂಡಿಟ್ಟಿರ್ತಕ್ಕಂಥ ಸಂಪತ್ತನ್ನ ಕದ್ದು ತಂದು ಬಡಬಗ್ಗರಿಗೆ, ದೀನದಲಿತರಿಗೆ, ಜಂಗಮರಿಗೆ ದಾಸೋಹ ಮಾಡ್ತಕ್ಕಂಥ ಕಾಯಕವೇ ಈತಂದು. ಆಯ್ತು, ಶಿವನ ಇಚ್ಛೆ ಇದ್ದಂಗಾಗ್ಲಿ, ಸಂಗಮನಾಥನ ಇಚ್ಛೆ ಇದ್ದಂಗಾಗ್ಲಿ ಅಂತ ತಿಳ್ಕೊಂಡು, ನೋಡು ಬೊಮ್ಮಯ್ಯನವರೇ, ನಾವೇನು ಈ ರಾಜನ ದರ್ಬಾರದೊಳಗೆ ಏನು ನಾವು ಪ್ರವೇಶ ಮಾಡ್ತೀವಲ್ಲ, ಈ ಕಡೆ ಏನು ಕಾರ್ಯಾಲಯ ಅದಲ್ಲ, ಕಾರ್ಯಾಲಯಕ್ಕೆ ಹೋಗ್ತಕ್ಕಂತ ಸಮಯದೊಳಗೆ ಏನು ರಾಜನ ಅಂತಃಪುರ ಅದಲ್ಲ, ಬಿಜ್ಜಳ ಮಹಾರಾಜನ ಅಂತಃಪುರ, ಆ ಅಂತಃಪುರಕ್ಕೆ ಹೋಗ್ತಕ್ಕಂತ ಬಲಗಡೆ ಏನು ಒಂದು ದೊಡ್ಡದಾಗಿರ್ತಕ್ಕಂಥ ಕೋಣೆ ಕಾಣಿಸ್ತದಲ್ಲ, ಆ ಕೋಣೆಯಿಂದ ಸ್ವಲ್ಪ ಹಿಂಗ ಬಲಭಾಗಕ್ಕೆ ಹೋಗಿ ಆ ಗಾಡಿ ಹೊಡೆದ್ವಿ ಅಂತಂದ್ರ ಅದು ನೇರವಾಗಿ ರಾಜ್ಯದ ಬೊಕ್ಕಸಕ್ಕೆ ಹೋಗ್ತದ. ನಿಮಗೆ ಎಷ್ಟು ಬೇಕು ಅಷ್ಟು ಸಂಪತ್ತನ್ನ ನೀವು ತೆಗೆದುಕೊಂಡು ಹೋಗಿ ಜಂಗಮ ಆರಾಧನೆಯನ್ನು ನೀವು ಮಾಡಬಹುದು. ಹಾ ಅಂದವ. ಬಹಳ ಚಲೋ ಆತು ಅಂತ ತಿಳ್ಕೊಂಡು ರಾತ್ರಿ ಆಗುದ ಕಾಯಕತ್ತಿದ್ದ. ರಾತ್ರಿ 12-1 ಗಂಟೆ ಆಗಿದ್ದೇ ತಡ, ಯಾರಿಗೂ ಗೊತ್ತಾಗಲಾರ್ದಂಗ ಆ ಕನ್ನದ ಬೊಮ್ಮಯ್ಯ
ಬಸವಣ್ಣನವರು ಯಾವ ಮಾರ್ಗ ಹೇಳಿದ್ರೋ ಅದೇ ಮಾರ್ಗಕ್ಕೆ ಬಂದು, ಯಾವ ಗಾಡಿ ಒಡೆದ್ರೆ ಅಲ್ಲಿ ಸಂಪತ್ತು ಸಿಗತೈತಿ ಅಂತ ಹೇಳಿ ಅಂದಿದ್ರು ಅದೇ ಗೋಡೆಯನ್ನ ಒಡೆದು ತನಗೆ ಜಂಗಮ ಆರಾಧನೆಗೆ ಎಷ್ಟು ಬೇಕೋ ಅಷ್ಟ ಒಯ್ತಿದ್ದ. ಮತ್ತವ ಹೆಚ್ಚಿಗೆ ಒಯ್ತಿದ್ದಿಲ್ಲ. ಜಂಗಮ ತೃಪ್ತಿಗೆ ಎಷ್ಟು ಬೇಕೋ ಅಷ್ಟ ಆ ನಾಣ್ಯವನ್ನು ತೆಗೆದುಕೊಂಡು ಹಿಂಗ ಹೋಗಾಕತ್ತಿದ್ದ. ಯಾರು ನೋಡಿದ್ರು ಅಂತಂದ್ರ ಕೊಂಡಿ ಮಂಚಣ್ಣ ನೋಡ್ದ. ಸಿಕ್ಕ ಬಸವಣ್ಣ ನನ್ನ ಕೈಯಾಗ. ನಿನ್ನ ಈ ಕಮ್ಮನದ ಬೊಮ್ಮಯ್ಯನಿಗೆ ಬಸವಣ್ಣನವರು ಯಾವ ರೀತಿಯಾಗಿ ಯಾವ ಮಾರ್ಗಕ್ಕೆ ಹೋದ್ರ ಈ ರಾಜ್ಯದ ಬೊಕ್ಕಸು ಸಿಗ್ತದೆ ಎಂಬತಕ್ಕಂಥದ್ದನ್ನ ಕೇಳಿಸಿಕೊಂಡಿರ್ತಕ್ಕಂಥ ಕೊಂಡಿ ಮಂಚಣ್ಣ ರಾತ್ರಿ ಇಡೀ ಕಾಯಕತ್ತಿದ್ದ. ಯಾವಾಗರೇ ಬಂದಾನು, ಯಾವಾಗರೇ ಅವನನ್ನು ನಾನು ಹಿಡಿದೇನು, ಯಾವಾಗರೇ ನಾನು ಆ ಬಿಜ್ಜಳ ಮಹಾರಾಜನಿಗೆ ಹೇಳಿ ಬಸವಣ್ಣನವರನ್ನ ಪ್ರಧಾನಿ ಪಟ್ಟದಿಂದ ಕೆಳಗೆ ಇಳಿಸೀನಿ ಅಂತ. ಯಾವಾಗ ಕನ್ನದ ಬೊಮ್ಮಯ್ಯ ಕನ್ನವನ್ನ ಹಾಕಿ 4 ದುಡ್ಡನ್ನ ತನಗೆ ಎಷ್ಟು ಬೇಕೋ ಅಷ್ಟನ್ನು ಒಯ್ತಕ್ಕಂತಹ ಸಮಯದೊಳಗ ಆ ಬೊಮ್ಮಯ್ಯನನ್ನು ಹಿಡಿಬೇಕು ಅಂತ ಬೊಮ್ಮಯ್ಯ ಸಿಗುವುದಿಲ್ಲ. ಓಡಿ ಹೋಗಿಬಿಟ್ರು. ತನ್ನ ನೇರವಾಗಿ ರಾಜನ ಹತ್ರ ಬಂದು, ಮಹಾರಾಜರೇ ಘಾತ ಆಯ್ತು. ಯಾಕ ಮಂಚಣ್ಣವ್ರೆ, ಏನಾಯ್ತು? ಬಸವಣ್ಣನ ಅನುಯಾಯಿಯಾಗಿರ್ತಕ್ಕಂಥ ಕನ್ನದ ಬೊಮ್ಮಯ್ಯ ರಾಜ್ಯದ ಬೊಕ್ಕಸಕ್ಕೆ ಕನ್ನ ಹಾಕಿ ಬೊಕ್ಕಸದಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ಕದ್ದುಕೊಂಡು ಹೋಗ್ಯಾನ. ಇದರಲ್ಲಿ ಬಸವಣ್ಣನವರ ಪಾತ್ರ ಏನು? ಬಸವಣ್ಣನವರ ಅನುಯಾಯಿ ಅಂತ ಅದೆಯಲ್ಲ ಮಂಚಣ್ಣ, ಇದ್ರೊಳಗೆ ಬಸವಣ್ಣನವರ ಪಾತ್ರ ಏನು? ಆ ಕನ್ನದ ಬೊಮ್ಮಯ್ಯ ಕನ್ನ ಹಾಕ್ಬೇಕಾಗಿತ್ತು ಅಂತಂದ್ರ ಮುಖ್ಯ ಪಾತ್ರವೇ ಬಸವಣ್ಣಂದು. ಬಸವಣ್ಣನೇ ಹೇಳಿರ್ತಕ್ಕಂಥದ್ದು, ಕಲ್ಯಾಣ ರಾಜ್ಯದ ಬೊಕ್ಕಸ ಈ ಭಾಗಕ್ಕೆ ಅದ, ಈ ಗೋಡೆಯನ್ನ ಒಡೆದ್ರೆ ನೀನು ಬೊಕ್ಕಸವನ್ನು ಕಳ್ಳತನ ಮಾಡಬಹುದು ಅಂತ ಭಕ್ತಿ ಭಾಂಡಾರಿ ಬಸವಣ್ಣನೇ ಹೇಳಿದ್ದು. ಅದಕ್ಕ ನೀವು ಬಸವಣ್ಣನವರನ್ನ ತಕ್ಕ ಶಿಕ್ಷೆ ಕೊಡಬೇಕು ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ಹೇಳಿದಾಗ, ಹಾಗಾದ್ರ ಕನ್ನ ಹಾಕಿದ್ದು ನಿಜ ಏನು? ನಿಜಾನೇ. ಸುಳ್ಳು ಆಡಿದ್ರ ನಾನು ನಿಮಗೆ ತೋರಿಸ್ತೀನಿ ಬರ್ರಿ ಅಂತ ತಿಳ್ಕೊಂಡು ರಾಜನಿಗೆ ಹೇಳಿದಾಗ ಆಗಿಂದಾಗ್ಲೇ ರಾಜರು ಬಸವಣ್ಣನವರನ್ನ ಕರೆಸಿ, ನಡ್ರಿ ಬಸವಣ್ಣ, ಕನ್ನದ ಬೊಮ್ಮಯ್ಯನವರು ಕನ್ನ ಹಾಕ್ಯಾರಂತ ರಾಜ್ಯದ ಸಂಪತ್ತಿಗೆ, ನೋಡಿ ಬರೋಣ ನಡಿ ಅಂತ ತಿಳ್ಕೊಂಡು ಬಸವಣ್ಣನವರನ್ನ ಕರ್ಕೊಂಡು ಯಾವ ಗೋಡೆಯನ್ನ ಒಡೆದಿದ್ರಲ್ಲ, ಕನ್ನದ ಬೊಮ್ಮಯ್ಯನವರು ಯಾವ ಗೋಡೆಯನ್ನ ಒಡೆದಿದ್ರಲ್ಲ ಆ ಗೋಡೆ ಅದನ್ನು ತೋರಿಸ್ಬೇಕು ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ಅಗ್ದಿ ಹುರುಪು ಹುಮ್ಮಸ್ಸಿನಿಂದ ಬರಾಕತ್ತಾನ. ಯಾವ ಗೋಡೆಯನ್ನ ಒಡೆದಿದ್ರಲ್ಲ ಆ ಕನ್ನದ ಬೊಮ್ಮಯ್ಯ ಎಷ್ಟು ಗೋಡೆ ಒಡೆದಾನ, ಎಷ್ಟು ಕಲ್ಲು ಮುಟ್ಟ್ಯಾನ, ಎಷ್ಟು ಮಣ್ಣು ಮುಟ್ಟ್ಯಾನ. ಆ ಮುಟ್ಟಿರ್ತಕ್ಕಂಥ ಕಲ್ಲ ಮಣ್ಣ ಎಲ್ಲವೂ ಕೂಡ ಅದು ಬಂಗಾರ ಆಗಿಬಿಟ್ಟಿತ್ತಂತ. ಕನ್ನ ಹಾಕಿದಷ್ಟು ಗೋಡೆ ಅದು ಬಂಗಾರ ಆಗಿಬಿಟ್ಟಿತ್ತಂತ. ಯಾವಾಗ ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜ ನೋಡ್ದ, ಕಲ್ಲು ಮಣ್ಣು ಹೋಗಿ ಬಂಗಾರ ಆಗ್ಯದ, ಇದು ಹೆಂಗ ಅಂತ ತಿಳ್ಕೊಂಡು ಬಸವಣ್ಣನವರಿಗೆ ಕೇಳಿದಾಗ ಬಸವಣ್ಣವ್ರ ಅಂತಾರಂತ, ಮಹಾರಾಜರೇ, ಕನ್ನದ ಬೊಮ್ಮಯ್ಯ ಅಂತಿಂತ ಕಳ್ಳ ಅಲ್ಲ. ಬೇರೆಯವರ ಹಾಗೆ ಸಂಪತ್ತನ್ನ ಲೂಟಿ ಮಾಡಿ ತನ್ನ ಹೆಂಡರು ಮಕ್ಕಳ ಸಲುವಾಗಿ ಸಂಪತ್ತನ್ನ ಕೂಡಿಡ್ತಕ್ಕಂಥ ಬೊಮ್ಮಯ್ಯ ಇವನಲ್ಲ. ಎಲ್ಲಿ ಸಂಪತ್ತು ಕೂಡಿ ಇಟ್ಟಿರ್ತಾರೆ ಅಂತಹ ಸಂಪತ್ತನ್ನು ಮಾತ್ರ ತನಗೆ ಎಷ್ಟು ಬೇಕೋ, ಅದು ಗುರುಲಿಂಗ ಜಂಗಮ ಆರಾಧನೆಗೆ ಎಷ್ಟು ಬೇಕೋ ಅಷ್ಟೇ ಕಳ್ಳತನ ಮಾಡಿ ಗುರುಲಿಂಗ ಜಂಗಮರ ಆರಾಧನೆಯನ್ನ ಮಾಡ್ತಕ್ಕಂಥವನು ಕನ್ನದ ಬೊಮ್ಮಯ್ಯ ಅಷ್ಟೇ ಅಲ್ಲ. ಆತ ಒಬ್ಬ ಲಿಂಗಾಂಗ ಸಾಮರಸ್ಯವನ್ನು ಅನುಭವಿಸಿರ್ತಕ್ಕಂಥ ಒಬ್ಬ ಮಹಾನ್ ಶರಣ ಆತ. ಗುರುಲಿಂಗ ಜಂಗಮ ಸೇವೆಯನ್ನ ಅತ್ಯಂತ ಭಯಭಕ್ತಿಯಿಂದ ಮಾಡ್ತಕ್ಕಂಥ ಮಹಾನ್ ಶರಣ. ಹೀಗಾಗಿ ಲಿಂಗ ಪೂಜೆಯನ್ನ ಮಾಡಿ 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 ತಾನು ಕದ್ದಿರ್ತಕ್ಕಂಥ ಹಣದಲ್ಲಿ ಗುರುಲಿಂಗ ಜಂಗಮರ ಸೇವೆಯನ್ನ ಮಾಡಿ ಮಾಡಿ ದಾಸೋಹವನ್ನು ಮಾಡಿ ಮಾಡಿ ಅವನ ಹಸ್ತ ಪರುಷ ಹಸ್ತ ಆಗ್ಯದ. ಹೀಗಾಗಿ ಅವ ಏನು ಮುಡ್ತಾನ ಅದು ಬಂಗಾರ ಆಗ್ತದ. ಅದಕ್ಕ ಏನು ಕನ್ನ ಹಾಕ್ಯಾನಲ್ಲ, ಕನ್ನ ಹಾಕಿರುವಷ್ಟು ಗೋಡೆ ಎಲ್ಲವೂ ಕೂಡ ಬಂಗಾರ ಆಗ್ಯದ ಅಂತ ತಿಳ್ಕೊಂಡು ಬಸವಣ್ಣ ಅಂದಾಗ ಮಹಾರಾಜ ಅಂತನಂತ, ಬಡಿಯಷ್ಟು ಹೊಡೆದಾನ ಗಾಡಿ, ಇನ್ನೊಂದಿಟ್ಟು ಹೆಚ್ಚಿಗೆ ಹೊಡೆದಿದ್ರು ಚಲೋ ಇತ್ತಲ್ಲ. ಹೌದಲ್ರಿ? ಒಡಿಟ್ಟು ಹೊಡೆದಾನ, ಇನ್ನೊಂದಿಟ್ಟು ಹೊಡೆದಿದ್ರು ಹೆಚ್ಚಿಗೆ ಹೊಡೆದಿದ್ರು ಚಲೋ ಇತ್ತಲ್ಲ. ಸತ್ಯ ಶುದ್ಧ ಕಾಯಕವನ್ನು ಮಾಡ್ತಕ್ಕಂತಹ ಶರಣರು ನೋಡ್ರಿ ಹೆಂಗ ಇರ್ತಾರ. ಇನ್ನೊಬ್ಬ ಕಳ್ಳ, ಆತನ ಹೆಸರು ಭದ್ರ ಅಂತ.
ಆ ಭದ್ರನ ಹೆಂಡತಿ ನೀರು ತರಬೇಕು ಅಂತ ತಿಳ್ಕೊಂಡು ಬಾವಿಗೆ ಬಂದಿರತಕ್ಕಂಥ ಸಂದರ್ಭ. ಲಕ್ಷ ಕೊಟ್ಟು ಕೇಳ್ರಿ ತಂಗಿ, ಗಲಾಟೆ ಮಾಡಬೇಡ್ರಿ ಹುಡುಗರು. ಜಯ ನಮ ಪರಾಪದೇ ಶಿವ ಹರ ಹರ, ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ. ಕಲ್ಯಾಣದೊಳಗೆ ಒಬ್ಬ ಕಳ್ಳನ ಹೆಂಡತಿ ಮನೆಗೆ ನೀರು ಒಯ್ಯಬೇಕು ಅಂತ ತಿಳ್ಕೊಂಡು ಬಾವಿ ಕಟ್ಟಿಗೆ ಬಂದಾಳು. ಅಲ್ಲಿ ಒಬ್ಬರಲ್ಲ ಇಬ್ಬರಲ್ಲ, ಒಂದು 10-12 ಜನ ಹೆಣ್ಮಕ್ಳು ಇರ್ತಾರ. ಇವಳು ನೀರಿಗೆ ಬಂದಿರತಕ್ಕಂತ ಸಮಯದೊಳಗ ಅಲ್ಲೇ ಪಕ್ಕದೊಳಗ ಮುಖ್ಯವಾಗಿರ್ತಕ್ಕಂಥ ರಸ್ತೆ. ಆ ರಸ್ತೆಯಿಂದ ಯಾರು ಹೋಗ್ತಾ ಇದ್ದಾರೆ ಅಂತಂದ್ರ ಭಕ್ತಿ ಭಾಂಡಾರಿ ಬಸವಣ್ಣನವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆ ತಾಯಿಯವರು. ಅಂದ್ರ ಬಸವಣ್ಣನವರ 2ನೇ ಪತ್ನಿ, ಸಣ್ಣ ಹೆಂಡತಿ. ಅವಳ ಹೆಸರೇನು? ನೀಲಾಂಬಿಕೆ. ಬಸವಣ್ಣವರಿಗೆ ಎಷ್ಟು ಜನ ಹೆಂಡ್ರು? ಇಬ್ರು. ಒಂದನೇವ್ರು ಯಾರು? ಗಂಗಾಂಬಿಕೆ. ಎರಡನೇವರು ನೀಲಾಂಬಿಕೆ. ನೋಡ್ರಿ, ಆ ಮಕ್ಕಳು ಎಷ್ಟು ಚಂದ ನೆನಪಿಟ್ಟಾರ. ಜೋರಾಗಿ ಚಪ್ಪಾಳೆ ತಟ್ರಿ. ಬಹಳ ಪ್ರೀತಿಯಿಂದ ಕೇಳಾಕತ್ತಾರ, ಬಹಳ ಭಕ್ತಿಯಿಂದ ಕೇಳಾಕತ್ತಾರ ಮಕ್ಕಳು. ನಿಜವಾಗ್ಲೂ ಖುಷಿ ಅನಿಸ್ತದ. ಏ ತಂಗಿ ನೋಡ್ರಿ, ಅದ್ರದಾಗ ಒಬ್ಬಕ್ಕೇನೋ ಹಿಂಗ ಆಡಕತ್ತಾಳ. ಈ ಕಡೆ ಬುಕ್ಕ ಮಾಡಿಕೊಂಡ್ರವ. ಹಾ, ಗುಡ್. ಯಾವಾಗ ಆ ರಸ್ತೆಯಿಂದ ನೀಲಾಂಬಿಕೆ ತಾಯಿಯವರು ಹೋಗ್ತಕ್ಕಂಥ ಸಂದರ್ಭದೊಳಗ ಕಳ್ಳನ ಹೆಂಡತಿ ಯಾರನ್ನ ನೋಡಿದಳು? ನೀಲಾಂಬಿಕೆ ತಾಯಿಯವರನ್ನ ನೋಡಿದಳು. ಹೊಸದಾಗಿ ಬಂದಿದ್ದಳು ಆಕಿ ಗಂಡನ ಮನೆಗೆ. ಗಂಡನ ಮೇಲೆ ಬಹಳ ಪ್ರೀತಿ ಇದ್ದಳು, ಗಂಡನು ಈಕಿನ ಮೇಲೆ ಬಹಳ ಪ್ರೀತಿ ಇದ್ದ. ಮತ್ತು ಹೊಸದಾಗಿ ಮದುವೆ ಆದ ಬಳಕ ಯಾರ್ಯಾರ ಮೇಲೆ ಪ್ರೀತಿ ಇರುವುದಿಲ್ಲ ಹೇಳ್ರಿ? ಇನ್ನು ತಂಗಿ, ಗಂಡ ಬಹಳ ಪ್ರೀತಿ ಮಾಡ್ತಾನೆ, ಹೌದಲ್ಲ? ಹಿಂಗ ಇರ್ಬೇಕು, ನಗನಗತಾ ಇರ್ಬೇಕು, 63 ಇದ್ದಂಗೆ ಇರ್ಬೇಕು. ಗಂಡ ಹೆಂಡತಿ ಬಹಳ ಪ್ರೀತಿಯಿಂದ ಇರ್ಬೇಕು. ಅದ ಜೀವನ, ಅದ ಜೀವನ. ಯಾವಾಗ ನೀಲಾಂಬಿಕೆ ತಾಯಿಯವರು ಬರ್ತಾ ಇರೋದನ್ನ ಅಲ್ಲಿ ಆ ಬಾವಿ ಕಟ್ಟೆ ಮೇಲೆ ಇರ್ತಕ್ಕಂಥ ಹೆಣ್ಮಕ್ಳು ನೋಡ್ತಾರ. ಅವರು ಬಂದು ಶರಣಾರ್ಥಿ ಅಂತ ತಿಳ್ಕೊಂಡು ನೀಲಾಂಬಿಕೆ ತಾಯಿಯವರಿಗೆ ಎಲ್ಲರೂ ಶರಣರು ಹೇಳ್ತಾರ, ನಮಸ್ಕಾರ ಹೇಳ್ತಾರ. ಆವಾಗ ಈ ಕಳ್ಳನ ಹೆಂಡತಿ ಆಕಿನೂ ಕೂಡ ಶರಣಾರ್ಥಿ ಅಂತಾಳ. ಶರಣಾರ್ಥಿ ಅಂದು ಬಸವಣ್ಣನವರ ಧರ್ಮಪತ್ನಿಯನ್ನ ನೋಡ್ತಕ್ಕಂಥ ಸಮಯದೊಳಗ ಈ ಕಳ್ಳನ ಹೆಂಡತಿಯ ಕಣ್ಣ ಎಲ್ಲಿ ಬಿತ್ತು ಅಂತಂದ್ರ ನೀಲಾಂಬಿಕೆ ತಾಯಿಯವರು ಧರಿಸಿಕೊಂಡಿರ್ತಕ್ಕಂಥ ಕಿವಿಯ ಓಲೆಗಳ ಮ್ಯಾಲ ಅವಳು ಕಣ್ಣು ಬಿತ್ತು. ಓಲೆನ ಅಂತಿರಲ್ರಿ ಬಾ, ಕಿವ್ಯಾಗ ಹಾಕೊಳ್ಳೋದಕ್ಕ ಒಂದಿಷ್ಟೇನೋ ಬೆಂಡೋಲೆ ಏನೋ ಅಂತಾರ, ಒಂದಿಷ್ಟು ಏನು ಅಂತೀರಿವಾ ನೀವು? ಈ ಭಾಗದಾಗ ಏನಂತೀರಿ ಕಿವ್ಯಾಗ ಹಾಕೊಳ್ಳೋದಕ್ಕ? ಮುತ್ತಿನ ಬೆಂಡೋಲಿ ಇದ್ದು ಫಳಫಳ ಅಂತ ಹೊಳೆಯಕತ್ತಿದ್ದು. ಆ ಕಿವಿಯಲ್ಲಿ ಇರ್ತಕ್ಕಂಥ ಓಲೆಗಳ ಮ್ಯಾಲ ಈ ಕಳ್ಳನ ಹೆಂಡತಿ ಕಣ್ಣ ಬಿತ್ತು. ಯಾವಾಗ ಎಷ್ಟು ಚಂದದವ ಇವು, ಎಷ್ಟು ಸುಂದರದವಲ್ಲ, ಇಂಥ ಆಭರಣ ನೋಡಿಲ್ಲ ಅಂತ ತಿಳ್ಕೊಂಡು ಮನಸ್ಸಿನಾಗ ಹೆಂಗರ ಮಾಡಿ ನನ್ನ ಗಂಡಗೆ ಹೇಳಿ ಆ ಬಸವಣ್ಣನ ಹೆಂಡತಿ ಕೊಳ್ಳಾಗಿರ್ತಕ್ಕಂಥ ಈ ಓಲೆಗಳನ್ನ, ಈ ಮುತ್ತಿನ ಓಲೆಗಳನ್ನ ನಾನು ಕದ್ದಿಸಿ ತರಬೇಕು ಅನ್ನೋ ತಿಳ್ಕೊಂಡು ಒಂದಿಟ್ಟು ಕೆಟ್ಟ ಆಲೋಚನೆ ಆ ಕಳ್ಳನ ಹೆಂಡತಿ ಮನಸ್ಸಿನಾಗ ಬಂತು. ನೀರು ತರಲಿಲ್ಲ, ಏನಿಲ್ಲ, ಕೊಡ ಅಲ್ಲೇ ಒಗದಳು, ಮನೆಗೆ ಬಂದಳು. ಸಾಯಂಕಾಲ ಆತು, ಗಂಡ ಬಂದ. ಏನ್ರಿ ಅಂದಳು. ಏನು ಹೇಳು? ಇಲ್ಲ, ಇವತ್ತು ನಾ ನೀರ್ ತರಕಂತ ಹೋಗಿದ್ನಿ. ಹೌದಾ, ಏನಾತು? ನೀರ್ ತರ್ತಕ್ಕಂಥ ಸಮಯದೊಳಗ ಬಸವಣ್ಣನವರು ಧರ್ಮ ಪತ್ನಿ ಆಗಿರ್ತಕ್ಕಂಥ ನೀಲಾಂಬಿಕೆಯವರು ಅಲ್ಲಿಂದ ಹಿಂಗ ಹಾದು ಹೋದ್ರು. ಬಹಳ ಚಲೋ ಆತಲ್ಲ, ಅವ್ರ ದರ್ಶನ ತಗೊಂಡೇ ಇಲ್ಲ, ನಾನು ಶರಣಾರ್ಥಿ ಅಂದೆ, ಎಲ್ಲರೂ ಕೂಡ ಶರಣಾರ್ಥಿ ಅಂದ್ರು. ಮತ್ತೇನಾತು? ದರ್ಶನ ಆಗಿದ್ದು ಬಹಳ ಚಲೋನೇ ಆತಲ್ಲ. ಆ ದರ್ಶನ ಏನಾರ ಆಗ್ಲಿ, ಆ ನೀಲಾಂಬಿಕೆ ತಾಯಿಯವರ ಕಿವಿಯಲ್ಲಿ ಇರ್ತಕ್ಕಂಥ ಆ ಮುತ್ತಿನ ಓಲೆಗಳು ಇಷ್ಟು ಚಂದದವ, ಇಷ್ಟು ಸುಂದರದವ, ಇಷ್ಟು ಲಕಲಕ ಅಂತ ಹೊಳಿತಿದ್ದು, ನನ್ನ ಮಾತು ನೀವು ಕೇಳೋದೇ ಆಗಿತ್ತು ಅಂತಂದ್ರ, ನನ್ನ ಮೇಲೆ ನೀವು ಜೀವ ಇದ್ದಿದ್ದೇ ಆಗಿತ್ತು ಅಂತಂದ್ರ, ನನಗೆ ನಾಳೆಗೆ ಈ ಹೊತ್ತಿನೊಳಗ ಎಷ್ಟೊತ್ತಾದ್ರೂ ಕೂಡ ಆ ಓಲೆಗಳನ್ನು ನೀವು ತಂದು ಕೊಡಬೇಕು. ನೋಡ್ರಿ, ಬಹಳ ಕೆಟ್ಟಿದೆ, ಬಹಳ ಕೆಟ್ಟ. ಒಮ್ಮ ತಲೆಯಾಗ ಬತ್ತು ಆಕಿ ಅಂತ ಸೀರೆ ತಗೊಂಡಾಳ ಅಂತಂದ್ರೆ ನೀವು ತಂದು ಕೊಟ್ರಿ ನಿಮ್ಮ ಹಣೆ ಬರ ಪಾಡೈತಿ. ಇಲ್ಲಾಂದ್ರೆ ಇಲ್ಲ ಅಂತಂದ್ರೆ ಮುಗದ ಹೋತು, ಆ ಟಾಕಿನ ಸಡ್ಲಾಗ್ಬಿಡ್ತಾವ. ಹೌದಲ್ಲ? ಇಲ್ಲಿ ಅಂತಾಳ
ನೀವು ಅದು ಕದ್ದು ತಂದು ಕೊಟ್ರಿ ನಿಮ್ ಹಣೆ ಬರ ಚಲೋ ಆಯ್ತು. ನಿಮಗ ಊಟನೂ ಇಲ್ಲ, ಮನ್ಯಾಗ ಪ್ರವೇಶನೂ ಇಲ್ಲ, ನಡ್ರಿ ಅಂತ ತಿಳ್ಕೊಂಡು ಯಾವಾಗ ಹೆಂಡತಿ ಕಳ್ಳನಿಗೆ ಹೇಳಿದಳು, ಅವ ಭದ್ರ ವಿಚಾರ ಮಾಡ್ತಾನ, ಹೆಂಗ ಮಾಡೋದು? ಹೊಸದಾಗಿ ಮದುವೆಯಾಗೀನಿ, ನನ್ನ ಹೆಂಡತಿ ಬಹಳ ಪ್ರೀತಿಯಿಂದ ಆ ಓಲೆಗಳು ಬೇಕು ಅಂತ ಕೇಳಾಕತ್ತಾಳ. ಹೆಂಡತಿ ಅಪೇಕ್ಷೆಯನ್ನು ಈಡೇರಿಸಬೇಕ. ಯಾಕೆ ನನ್ನ ವೃತ್ತಿನೇ ಕಳ್ತನ ಮಾಡುವ ವೃತ್ತಿ ಅದು. ಹೆಂಗರ ಮಾಡಿ ಆ ನೀಲಾಂಬಿಕೆ ತಾಯಿಯವರ ಕಿವಿಯಲ್ಲಿ ಇರ್ತಕ್ಕಂಥ ಆ ಓಲೆಗಳನ್ನು ಕದ್ರಾತು ಅಂತ ತಿಳ್ಕೊಂಡು ರಾತ್ರಿಯೆಲ್ಲ ವಿಚಾರ ಮಾಡ್ದ. ಮಾರನೇ ದಿವಸ ಬೆಳಿಗ್ಗೆ ಬಸವಣ್ಣನವರ ಮಹಾಮನೆ ಕಡೆಗೆ ಬಂದ. ಇನ್ನು ಬಸವಣ್ಣನವರ ಮಹಾಮನೆ ಅಂತ ಕೇಳಿರೇನು? ಬಸವಣ್ಣನವರ ಮಹಾಮನೆಯೊಳಗೆ ಎಷ್ಟು ಮಂದಿ ದಿವಸವೂ ಕೂಡ ಪ್ರಸಾದ ಮಾಡ್ತಾರೆ? 1,96,000 ಮಂದಿ. ಎಷ್ಟು ದೊಡ್ಡದಿರ್ಬೇಕು ಬಸವಣ್ಣವ್ರ ಮಹಾಮನೆ. ಆ ಮಹಾಮನೆ ಒಂದು ದ್ವಾರ ಬಾಗಿಲು, ಮುಖ್ಯ ದ್ವಾರ. ಆ ಬಾಗಿಲದೊಳಗೆ ಯಾರು ಇರ್ತಿದ್ರು ಅಂತಂದ್ರ ಹಡಪದ ಅಪ್ಪಣ್ಣನವರು ಇರ್ತಿದ್ರು. ಯಾವ ಕಾರಣಕ್ಕಾಗಿ? ಬಸವಣ್ಣನವರ ಮಹಾಮನೆಯೊಳಗೆ ಯಾರಿಗಾದ್ರೂ ಕೂಡ ಪ್ರವೇಶ ಆಗ್ಬೇಕಾಗಿತ್ತು, ಸಿಗಬೇಕಾಗಿತ್ತು ಅಂತಂದ್ರ ಅವ್ರೇನ್ ನೋಡ್ತಿದ್ರು? ಅವ ಹಣಿ ಮೇಲೆ ವಿಭೂತಿ ಹಚ್ಕೊಂಡನೋ ಇಲ್ಲೋ, ಕೊಳಾಗ ರುದ್ರಾಕ್ಷಿ ಹಾಕೊಂಡನೋ ಇಲ್ಲೋ, ಕೊಳಾಗ ಲಿಂಗ ಧರಿಸ್ಕೊಂಡನೋ ಇಲ್ಲೋ. ಕೊಳಾಗ ಲಿಂಗ ಇತ್ತು ಅಂತಂದ್ರ ಒಳಗೆ ಬಿಡ್ತಿದ್ರು, ಲಿಂಗ ಇದ್ದಿದ್ದಿಲ್ಲ ಅಂತಂದ್ರ ಒಳಗೆ ಬಿಡ್ತಿದ್ದಿಲ್ಲ. ಯಾರು? ಹಡಪದ ಅಪ್ಪಣ್ಣವರು. ಇವ ದೂರದಾಗ ನಿಂತಿರ್ತಕ್ಕಂಥ ಈ ಭದ್ರ ನೋಡ್ದ, ಹಡಪದ ಅಪ್ಪಣ್ಣವ್ರು ಬಾಗಿಲ್ದಾಗ ನಿಂತಾರ. ಯಾರ ಕೊಳ್ಳಾಗ ಲಿಂಗ ಅದ ಅವ್ರನ್ನ ಬಿಡಾಕತ್ತಾರ, ಯಾರ ಕೊಳ್ಳಾಗ ಲಿಂಗ ಇಲ್ಲ ಅವರಿಗೆ ಒಳಗ್ ಬಿಡಲಾಗ್ಯಾರ. ನಾನ್ ನೋಡಿದ್ರೆ ಭವಿ ಅದೀನಿ, ನಾನ್ ನೋಡಿದ್ರೆ ಅನ್ಯ ಜಾತಿಯವ ಅದೀನಿ, ಭವಿ ಅದೀನಿ, ನನ್ನ ಕೊಳ್ಳಾಗ ಲಿಂಗ ಇಲ್ಲ. ಹೆಂಗಾರ ಮಾಡಿ ಒಳಗೆ ಪ್ರವೇಶ ಮಾಡಿದ್ರನ ಅಲ್ಲಿ ಬಸವಣ್ಣನವ್ರು ಇರ್ತಕ್ಕಂಥ ಅಂತಃಪುರಕ್ಕೆ ಹೋಗಿ ಬಸವಣ್ಣನ ಧರ್ಮಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆ ತಾಯಿಯ ಕಿವಿಯಲ್ಲಿ ಇರ್ತಕ್ಕಂಥ ಆ ಓಲೆಗಳನ್ನ ಕದಿಬಹುದು. ಹೆಂಗ್ ಮಾಡ್ಲಿ ಅಂತ ತಿಳ್ಕೊಂಡು ಏನ್ ಮಾಡ್ದ ಕಳ್ಳನಾಗಿರ್ತಕ್ಕಂಥ ಭದ್ರ ಅಂತಂದ್ರ ಆ ಕಡೆ ಈ ಕಡೆ ನೋಡ್ದ. ಒಂದು ಈಟ ಕಲ್ಲು ಬಿದ್ದಿತ್ತು. ಆ ಕಲ್ಲು ತಗೊಂಡ, ಒಂದು ಕೆಂಪು ವಸ್ತ್ರ ತಗೊಂಡ, ಆ ಕೆಂಪು ವಸ್ತ್ರದೊಳಗೆ ಕಲ್ಲು ಕಟ್ಟದ. ಆ ಕಟ್ಟಿರ್ತಕ್ಕಂಥ ಆ ಕಲ್ಲಿಂದ ಏನು ಆ ಬಟ್ಟೆ ಇತ್ತಲ್ಲ, ಹಿಂಗ ಕೊಳ್ಳಾಗ ಕಟ್ಕೊಂಡ. ಏನ್ ಕಟ್ಕೊಂಡ? ಕೊಳ್ಳಾಗ ಕಲ್ಲು ಕಟ್ಕೊಂಡ. ಕಲ್ಲು ಕಟ್ಕೊಂಡು ಏನ್ ಮಾಡ್ದ? ಆ ಮಹಾಮನೆ ಎದುರುಗಡೆ ಬಂದ. ಸಾಲುಗೊಂಟ ಅಲ್ಲಿ ಜನ ನಿಂತು ಒಳಗ್ ಹೋಗಾಕತ್ತಿದ್ರು. ಹಡಪದಪ್ಪಣ್ಣವ್ರು ಪರೀಕ್ಷೆ ಮಾಡಿ ಬಿಡಾಕತ್ತಿದ್ರು. ಯಾವಾಗ ಈ ಕಳ್ಳನ ಪಾಳೆ ಬಂತು, ಕೊಳ್ಳಾಗ ಕಟ್ಕೊಂಡಿರ್ತಕ್ಕಂಥ ಆ ಕೆಂಪು ವಸ್ತ್ರದಲ್ಲಿ ಇರ್ತಕ್ಕಂಥದ್ದು ಲಿಂಗಾನ ಇರಬಹುದು ಅಂತ ತಿಳ್ಕೊಂಡು ಹಡಪದಪ್ಪಣ್ಣವ್ರು ನಡಿತಮ್ಮ ಒಳಗ ಅಂತ ತಿಳ್ಕೊಂಡು ಒಳಗೆ ಬಿಟ್ರು. ಬಸವಣ್ಣನವರು ಮಹಾಮನೆ ಒಬ್ರಲ್ಲ ಇಬ್ರಲ್ಲ 1,96,000 ಗಣಗಳು ನಿತ್ಯ ತೃಪ್ತಿ ಆಗ್ತಕ್ಕಂಥ ಮಹಾಮನೆ. ಮೃಷ್ಟಾನ್ನ ಭೋಜನ, ಶರಣಾರ್ಥಿ ಎಂಬತಕ್ಕಂಥ ಪ್ರೀತಿಯ ಸ್ವಾಗತ, ಪ್ರೀತಿಯಿಂದ ಉಣಿಸ್ತಕ್ಕಂಥವ್ರು, ಬಡಿಸ್ತಕ್ಕಂಥವ್ರು, ಮಾತನಾಡಿಸ್ತಕ್ಕಂಥವ್ರು ಮಹಾಮನೆಯೊಳಗ. ಅಂತೂ ಇಂತೂ ಮಧ್ಯಾಹ್ನ ಪ್ರಸಾದವೂ ಕೂಡ ಮಾಡ್ದ. ಪ್ರಸಾದ ಆದ ನಂತರ ಎಲ್ಲಿ ಬಸವಣ್ಣನವರು ಯಾವ ಕೋಣೆಯೊಳಗಿರ್ತಾರ, ಹೆಂಗ್ ಹೋಗ್ಬೇಕು, ಎಲ್ಲವನ್ನ ಪರಿಶೋಧಿಸಿ ಅಂತೂ ಇಂತೂ ರಾತ್ರಿನೂ ಕೂಡ ಆ ಮಹಾಮನೆಯೊಳಗೆ ಪ್ರಸಾದ ಮಾಡ್ದ. ಇನ್ನೇನು ರಾತ್ರಿ 9-9:30 ಆತು. ಹೆಚ್ಚು ಕಡಿಮೆ ಎಲ್ಲರೂ ಪ್ರಸಾದ ಮಾಡಿ ತಮ್ಮ ಮನೆಗೆ ಹೋದ್ರು, ಕೋಣೆಗೆ ಹೋದ್ರು. ಎಲ್ಲರೂ ವಿಶ್ರಾಂತಿ ತಗೋಬೇಕು ಅಂತ ತಿಳ್ಕೊಂಡು ಹೋದ್ರು. ಯಾಕಂತಂದ್ರ ಆವಾಗ 8:30-9 ಗಂಟೆ ಆತು ಅಂತಂದ್ರ ವಿಶ್ರಾಂತಿ ತಗೊಂಡು ಬಿಡ್ತಿದ್ರು.